ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಸ್ವಾವಲಂಬಿ ಭಾರತದ ಕನಸಿನ ಬಗ್ಗೆ ಮಾತಾಡೋಣ. ಅದು ಹೇಗೆ ಸಾಧ್ಯ? ನಂದಿಶಕ್ತಿ ಅನ್ನೋ ಒಂದು ಪರಿಕಲ್ಪನೆ ಬಗ್ಗೆ ಮೂಲ ಆಕರಗಳು ಏನು ಹೇಳ್ತವೆ, ಅದರಿಂದ ಭಾರತವನ್ನ ಹೇಗೆ ಮತ್ತೆ ಕಟ್ಟಬಹುದು ಅಂತ ನೋಡೋಣ ಬನ್ನಿ. ವಿಶ್ವಗುರು ಭಾರತ, ಈ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಜಗತ್ತಿಗೆ ದಾರಿ ತೋರಿಸೋ ನಾಯಕನಾಗುವ ಸಮಯ ಭಾರತಕ್ಕೆ ಬಂದಿದೆ ಅಂತ ಈ ಆಲೋಚನೆ ಹೇಳುತ್ತೆ. ಸರಿ, ಇದು ದೊಡ್ಡ ಕನಸೆ. ಆದರೆ ಈ ಕನಸಿನಿಂದಿರೋ ವಾಸ್ತವ ಏನು? ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದರೆ ನಮ್ಮ ಈ ಪಯಣ ಶುರುವಾಗೋದು ಎಲ್ಲಿಂದ ಗೊತ್ತಾ? ನಮ್ಮೆಲ್ಲರ ಅಸ್ತಿತ್ವದ ಅಡಿಪಾಯ ಅಂದರೆ ಕೃಷಿಯಿಂದ. ಯಾಕಂದರೆ ನಮ್ಮ ತಾಯಿ ಭೂಮಿ ಇವತ್ತು ಒಂದು ದೊಡ್ಡ ಸಂಕಷ್ಟದಲ್ಲಿದೆ. ಆದರೆ ಆ ಸಂಕಷ್ಟ ನಮ್ಮ ಕಣ್ಣಿಗೆಷ್ಟು ಸುಲಭವಾಗಿ ಕಾಣಿಸ್ತಿಲ್ಲ. ಈ ಚಾರ್ಟ್ ನೋಡಿ, ನಿಜಕ್ಕೂ ಶಾಕ್ ಆಗುತ್ತೆ. ಕಳೆದ ಕೆಲವು ದಶಕಗಳಲ್ಲಿ ಏನಾಗಿದೆ ಅಂದರೆ, ಜಗತ್ತಿನ 50%ಕ್ಕಿಂತ ಹೆಚ್ಚು ಕೃಷಿ ಭೂಮಿ ತನ್ನ ಫಲವತ್ತತೆಯನ್ನೇ ಕಳೆಕೊಂಡಿದೆಯಂತೆ. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಸತ್ವನೇ ಇಲ್ಲ. ನಮ್ಮ ತಟ್ಟೆಯಲ್ಲಿರೋದು ಕೇವಲ ಹೊಟ್ಟೆ ತುಂಬಿಸೋ ಪದಾರ್ಥ ಅಷ್ಟೇ. ಹಾಗಾದರೆ ಈ ಪರಿಸ್ಥಿತಿಗೆ ಕಾರಣ ಏನು? ಇದರ ಮೂಲ ಎಲ್ಲಿದೆ? ಮೂಲ ಆಕರಗಳು ಏನು ಹೇಳ್ತವೆ ಅಂದರೆ, ನಾವು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದ ನಮ್ಮ ಸಾಂಪ್ರದಾಯಿಕ ನಂದಿ ಕೃಷಿ ಅಂದರೆ ಎತ್ತುಗಳನ್ನು ಬಳಸಿ ಮಾಡೋ ವ್ಯವಸಾಯವನ್ನೇ ಬಿಟ್ಬಿಟ್ವಿ. ಅದರ ಬದಲು ಪೂರ್ತಿಯಾಗಿ ರಾಸಾಯನಿಕ ಮತ್ತು ತೈಲ ಆಧಾರಿತ ಕೃಷಿಗೆ ಶರಣಾಗಿದ್ದೇ ಇದಕ್ಕೆಲ್ಲ ಕಾರಣವಂತೆ. ಇದರ ಪರಿಣಾಮ ನೇರವಾಗಿ ನಮ್ಮೆಲ್ಲರ ಆರೋಗ್ಯದ ಮೇಲೆ. ಹೀಗೆ ತೈಲ ಕೃಷಿಯಿಂದ ಬೆಳೆದ ಸತ್ವನೇ ಇಲ್ಲದ ಊಟ ತಿನ್ನೋದರಿಂದನೇ ಇವತ್ತು ನಾವು ನೋಡ್ತಿರೋ ಶುಗರ್ ಇರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ಆರೋಗ್ಯ ಸಮಸ್ಯೆಗಳಿರ್ಬೋದು. ಎಲ್ಲದಕ್ಕೂ ಇದೇ ಮೂಲ ಕಾರಣ ಅಂತ ಹೇಳಲಾಗ್ತಿದೆ. ಸರಿ, ಮಣ್ಣಿನ ಕಥೆ ಆಯಿತು. ಈಗ ನಮ್ಮ ಗಮನವನ್ನ ನಮ್ಮ ಇಂಧನ ವ್ಯವಸ್ಥೆ ಅಂದರೆ ಎನರ್ಜಿ ಸಿಸ್ಟಮ್ ಕಡೆಗೆ ತಿರುಗಿಸೋಣ. ಕೃಷಿ ಥರನೇ ಇಲ್ಲೂ ಕೂಡ ಒಂದು ದೊಡ್ಡ ಅಪಾಯ ಕಾಯ್ತಿದೆ. ಇದು ನಮ್ಮ ಇಡೀ ನಾಗರಿಕತೆಯ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡ್ಬೋದು. ಒಂದು ಉದಾಹರಣೆ ನೋಡಿ, ನಮ್ಮ ಕರೆಂಟ್, ಗ್ಯಾಸ್, ಪೆಟ್ರೋಲ್ ಇದೆಲ್ಲ ಒಂದೇ ಕಡೆಯಿಂದ ಬರುತ್ತಲ್ವಾ? ಈ ದೊಡ್ಡ ದೊಡ್ಡ ಸೆಂಟ್ರಲೈಸ್ಡ್ ಯೂನಿಟ್ಗಳು ಎಷ್ಟು ವೀಕ್ ಆಗಿವೆ ಅಂದರೆ, ರೀಸೆಂಟಾಗಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಇಂತಹ ಯೂನಿಟ್ಗಳ ಮೇಲೆ ಒಂದು ಸಣ್ಣ ಅಟ್ಯಾಕ್ ಆಗಿದ್ದಕ್ಕೆ ಲಕ್ಷಾಂತರ ಜನ ದಿನಗಟ್ಲೆ ಕತ್ಲೆಯಲ್ಲಿ ಓದಕ್ಕಾಯ್ತು. ಹಾಗಾದರೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ನಾಗರಿಕತೆ ನಿಜವಾಗ್ಲೂ ಎಷ್ಟು ಸೇಫ್ ಆಗಿದೆ? ನಮ್ಮ ಊಟ, ನಮ್ಮ ಕರೆಂಟ್ ಎಲ್ಲವೂ ಹೀಗೆ ಒಂದೇ ಕಡೆ ಕೇಂದ್ರೀಕೃತವಾಗಿದ್ರೆ ನಮ್ಮ ಫ್ಯೂಚರ್ ಏನು? ಈಗ ನೋಡಿ, ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ, ಇದು ತುಂಬಾನೇ ಮುಖ್ಯ. ಒಂದ್ ಕಡೆ ಕೇಂದ್ರೀಕೃತ ವ್ಯವಸ್ಥೆ, ಇದು ನಮ್ಮನ್ನ ವಿದೇಶಿ ಕಂಪನಿಗಳ ಮೇಲೆ ಅವಲಂಬಿತರನ್ನಾಗಿ ಮಾಡುತ್ತೆ. ಇದರಿಂದ ನಮ್ಮ ದೇಶಕ್ಕೆ ಅಭದ್ರತೆ. ಇನ್ನೊಂದು ಕಡೆ ವಿಕೇಂದ್ರೀಕೃತ ವ್ಯವಸ್ಥೆ, ಇದು ಸ್ಥಳೀಯವಾಗಿರುತ್ತೆ, ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡುತ್ತೆ ಮತ್ತು ದೇಶಕ್ಕೆ ನಿಜವಾದ ಶಕ್ತಿಯನ್ನು ಕೊಡುತ್ತೆ. ಸರಿ, ಇಷ್ಟೊತ್ತು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ನೋಡೋಣ ಅಲ್ವಾ? ಇದು ಒಂದು ಹೊಸ ಭರವಸೆಯ ದಾರಿ, ಒಂದು ಹೊಸ ಆವಿಷ್ಕಾರ. ಆ ಪರಿಹಾರವೇ ನಂದಿ ಶಕ್ತಿ ಕೇಂದ್ರ. ಏನಿದು ನಂದಿ ಶಕ್ತಿ ಕೇಂದ್ರ ಅಂದರೆ? ಇದೊಂದು ಡಿಸೆಂಟ್ರಲೈಸ್ಡ್ ಪವರ್ ಸೆಂಟರ್. ಅಂದರೆ ಒಂದು ಸಣ್ಣ ಊರು ಅಥವಾ ಸಮುದಾಯಕ್ಕೆ ಬೇಕಾದ ಕರೆಂಟ್, ಅಡಿಗೆ ಗ್ಯಾಸ್, ಊಟ ಹೀಗೆ ಎಲ್ಲವನ್ನೂ ಸ್ಥಳೀಯವಾಗಿ ಕೇವಲ ಜೋಡಿ ಎತ್ತುಗಳ ಶಕ್ತಿಯಿಂದಲೇ ಉತ್ಪಾದನೆ ಮಾಡುವ ಒಂದು ಅದ್ಭುತ ಮಾಡೆಲ್. ಅರೆ, ಒಂದೇ ಒಂದು ನಂದಿ ಶಕ್ತಿ ಕೇಂದ್ರದಿಂದ ಏನೆಲ್ಲ ಸಿಗುತ್ತೆ ಅಂತ ನೋಡಿ. ಹಳ್ಳಿಗೆ ಬೆಳಕು ಕೊಡೋಕೆ ನಂದಿ ವಿದ್ಯುತ್, ಅಡಿಗೆ ಮನೆಗೆ ಹೊಗೆ ಇಲ್ಲದ ನಂದಿ ಗ್ಯಾಸ್, ಆರೋಗ್ಯಕ್ಕೆ ಒಳ್ಳೆಯದಾದ ನಂದಿ ಅಡಿಗೆ ಎಣ್ಣೆ, ಮಣ್ಣಿಗೆ ಜೀವ ಕೊಡುವ ನಂದಿ ಗೊಬ್ಬರ, ಸತ್ವಯುತವಾದ ನಂದಿ ಫುಡ್ ಪ್ರಾಡಕ್ಟ್ಸ್. ಅಷ್ಟೇ ಅಲ್ಲ, ಇಮ್ಯುನಿಟಿ ಹೆಚ್ಚಿಸೋ ಹೆಲ್ತ್ ಸಪ್ಲಿಮೆಂಟ್ಸ್ ಕೂಡ. ಒಂದು ಯೋಚನೆ ಮಾಡಿ, ಈ ಪರಿಹಾರವನ್ನ ದೇಶದಾದ್ಯಂತ ಅಳವಡಿಸಿಕೊಂಡ್ರೆ ಇದರ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳು ಊಹೆಗೂ ಮೀರಿದ್ದು. ಇದು ಕೇವಲ ದುಡ್ಡಿನ ವಿಷಯ ಅಲ್ಲ, ಇದು ನಮ್ಮ ಗೋ ಸಂಸ್ಕೃತಿಯನ್ನ ಮತ್ತೆ ಎತ್ತಿ ಹಿಡಿಯುತ್ತೆ, ನಮ್ಮ ಕೃಷಿಗೆ ಕಳೆದು ಹೋದ ಗೌರವವನ್ನ ವಾಪಸ್ ತಂದುಕೊಡುತ್ತೆ. ಇದೊಂದು ರೀತಿಯಲ್ಲಿ ಸಾಂಸ್ಕೃತಿಕ ಕ್ರಾಂತಿನೇ ಸರಿ. ಈ ಪರಿಹಾರದ ಆರ್ಥಿಕ ಶಕ್ತಿಯನ್ನ ಒಂದೇ ಒಂದು ಸಂಖ್ಯೆಯಲ್ಲಿ ಹೇಳಬಹುದು. ಆ ಸಂಖ್ಯೆ 20ಕ್ಕೂ ಹೆಚ್ಚು. ಏನಿದು 20ಕ್ಕೂ ಹೆಚ್ಚು ಅಂದರೆ? ಕೇವಲ 5 ಜೊತೆ ಎತ್ತುಗಳನ್ನ ಇಟ್ಕೊಂಡಿರೋ ಒಂದೇ ಒಂದು ನಂದಿ ಶಕ್ತಿ ಕೇಂದ್ರದಿಂದ ವರ್ಷ ಪೂರ್ತಿ ಕನಿಷ್ಠ 20 ಜನಕ್ಕೆ ಫುಲ್ ಟೈಮ್ ಕೆಲಸ ಸಿಗುತ್ತೆ. ಇದು ಬರೀ ಕೆಲಸ ಅಷ್ಟೇ ಅಲ್ಲ, ಹಳ್ಳಿಯಿಂದ ಸಿಟಿಗೆ ವಲಸೆ ಹೋಗೋದನ್ನು ತಡೆಯುತ್ತೆ ಮತ್ತು ಮುಖ್ಯವಾಗಿ ಹಳ್ಳಿಯಲ್ಲೇ ಸಂಪತ್ತನ್ನು ಸೃಷ್ಟಿಸುತ್ತೆ. ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಅಲ್ವಾ? ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಾಗುತ್ತೆ. ಜಗತ್ತಿಗೆ ಯಾವಾಗೆಲ್ಲ ದೊಡ್ಡ ವಿಪತ್ತು ಬಂದಿದೆಯೋ ಆಗೆಲ್ಲ ಭಾರತವೇ ಅದಕ್ಕೆ ಪರಿಹಾರ ನೀಡ್ತಾ ಬಂದಿದೆ. ಎಷ್ಟು ಸತ್ಯ ಅಲ್ವಾ? ಇವತ್ತಿನ ಆಹಾರ, ಇಂಧನ ಮತ್ತು ಆರೋಗ್ಯದ ಈ ಬಿಕ್ಕಟ್ಟಿಗೆ ಬಹುಶಃ ನಂದಿ ಶಕ್ತಿ ಭಾರತದಿಂದ ಜಗತ್ತಿಗೆ ಸಿಗೋ ಪರಿಹಾರ ಆಗ್ಬೋದು. ಹಾಗಾದರೆ ಮುಂದೇನು?
ಈ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಈ ಸ್ವಾವಲಂಬಿ ಆರೋಗ್ಯಕರ ಭಾರತದ ಕನಸು ನಿಜ ಆಗ್ಬೇಕಂದ್ರೆ ಈ ತರದ ವಿಕೇಂದ್ರೀಕೃತ ಮಾಡೆಲ್ಗಳನ್ನ ಬೆಂಬಲಿಸೋ ಆ ವಿಷನ್ ಇರೋ ನಾಯಕರನ್ನ ನಾವು ಬೆಂಬಲಿಸಬೇಕಾಗತ್ತೆ. ಕೊನೆಯದಾಗಿ ಎಲ್ಲರಿಗಿಂತ ಮುಖ್ಯವಾದ ಒಂದು ಮಾತು, ರೈತರಿಗೆ ನ್ಯಾಯ ಸಿಗದೆ ಹೋದ್ರೆ ಭೂಮಿಯ ಮೇಲೆ ಯಾವ ಧರ್ಮವೂ ಉಳಿಯಲು ಸಾಧ್ಯವಿಲ್ಲ. ನೋಡಿ, ಇದು ಕೇವಲ ಎಕಾನಮಿ ಬಗ್ಗೆ ಇರೋ ಪ್ರಶ್ನೆ ಅಲ್ಲ, ಇದು ನಮ್ಮ ನಾಗರಿಕತೆಯ ನೈತಿಕತೆಯ ಪ್ರಶ್ನೆ. ಹಾಗಾದ್ರೆ ಕೊನೆಗೆ ಉಳಿಯೋದು ನಮ್ಮ ಆಯ್ಕೆ. ನಮ್ಮ ಭವಿಷ್ಯವನ್ನ ಈ ಕೇಂದ್ರೀಕೃತ ದುರ್ಬಲ ವ್ಯವಸ್ಥೆಗಳ ಕೈಗೆ ಕೊಡ್ಬೇಕಾ ಅಥವಾ ಒಂದು ವಿಕೇಂದ್ರೀಕೃತ ಸ್ವಾವಲಂಬಿ ದಾರಿಯನ್ನ ಹಿಡಿಬೇಕಾ? ಯೋಚನೆ ಮಾಡಬೇಕಾದ ವಿಷಯ.